ಅದಾದಮೇಲೆ ಪುನೀತ್ ಸರ್ದು ವೀರ ಕನ್ನಡಿಗ ಸಿನಿಮಾದಲ್ಲಿ ಮೇಜರ್ ಕ್ಯಾರೆಕ್ಟರ್ ಮಾಡಿದರು ನಮ್ಮ ತಂದೆ. ಅವಾಗ ಅವ್ರ ಇನ್ಸಿಡೆಂಟ್ ಹೇಳ್ತಾರಲ್ಲ, ನಮ್ಮ ತಂದೆ ಅದರಲ್ಲಿ ಮಾರ್ವಾಡಿ ಗೆಟಪ್ ಅಂತೆ, ಶೂಟಿಂಗ್ ನಡೀತಾ ಇತ್ತು, ನಮ್ಮ ತಂದೆ ಅಲ್ಲೆಲ್ಲೋ ದೂರದಲ್ಲಿ ಕೂತಿದ್ರಂತೆ. ಸರಿ, ಇವರು ಅಣ್ಣವರು ಇವರೆಲ್ಲ ಕೂತಿದ್ದ ಜಾಗ ಅಂದರೆ ಫೀಲ್ಡ್ ಇತ್ತಂತೆ. ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಆಯ್ತಾಯ್ತು ಅಂದ್ಬಿಟ್ಟು ಇವರೆಲ್ಲ ಎದ್ದು ನಮ್ಮ ತಂದೆ ಕೂತಿದ್ದ ಜಾಗಕ್ಕೆ ಅಲ್ಲೇ ಬಂದಂತೆ. ಬಂದು ಅಣ್ಣವ್ರು ಬರ್ತಿದ್ದಂಗೆ ಎದ್ದು ನಿಲ್ಲೋದೊಂದು ಗೌರವ, ನಮ್ಮ ತಂದೆ ಎದ್ದು ನಿಂತ್ಬಿಟ್ರಂತೆ. ಆಮೇಲೆ ಇಲ್ಲ ನೀವು ಕೂತ್ಕೊಳ್ಳಿ ಅಂತವ್ರು. ನಮ್ಮ ತಂದೆ ಇವ್ರು ಸೀನಿಯರ್ ಅಲ್ವಾ ಸರ್, ನೀವು ಕೂತ್ಕೊಳ್ಳಿ ಅಂತ. ಇಲ್ಲ ನೀವು ಕೂತ್ಕೊಳ್ಳಿ, ಇಲ್ಲ ನೀವು ಕೂತ್ಕೊಳ್ಳಿ. ಹೀಗೆ ಆಗಿ ಕೊನೆಗೆ ನಮ್ಮ ತಂದೆ ನೀವು ಫಸ್ಟು ಕೂಡಿಸ್ಬಿಟ್ಟು ನಮ್ಮ ತಂದೆನ ಆಮೇಲೆ ಅವ್ರು ಕೂತ್ಕೊಂಡ್ರಂತೆ. ಕಲಾವಿದರು ನೀವು ಬಣ್ಣ ಹಚ್ಕೊಂಡ್ಮೇಲೆ ಕಲಾ ಸರಸ್ವತಿ ನಿಮ್ಮಲ್ಲಿ ಇರ್ತಾರೆ, ನಾವು ಗೌರವ ಕೊಡಬೇಕು. ನೀವು ಏನು ಮಾರ್ವಾಡಿ ಪಾತ್ರನ ಭಾಳ ಚೆನ್ನಾಗಿ ಒಪ್ಪುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಈ ಥರ ಇನ್ಸಿಡೆಂಟ್ಸ್ಗಳು. ಯಾಕಂದರೆ ನಮ್ಮ ತಂದೆನೂ ಗುಬ್ಬಿ ಕಂಪ್ನಿಯಿಂದ ಬಂದಂಥವ್ರು. ಆಮೇಲೆ ಅವತ್ತು ನಮಿತಾ ಅಂದರೆ ಅವರು ಹೆಚ್ಚು ಗ್ಯಾಪು, ಅಂದರೆ ಎಲ್ಲೂ ಕೂಡ ಅಂದರೆ ನಾವು ಆ್ಯಕ್ಟ್ ಮಾಡಿದ್ವಿ ಒಂದು ಮಾತ್ರಕ್ಕೆ ಅವ್ರ ಮನೆಗೆ ಹೋಗಿ ಬರೋದು ಈ ಥರದ್ದೆಲ್ಲ ಏನು ಇರಲಿಲ್ಲ. ಸೊ ಎಲ್ಲ ಅಕೇಶನಲ್ಲಿ ಸಿಗ್ತಾಯಿದ್ರು. ಅವತ್ತು ಹೋದಾಗ ಇದೆಲ್ಲ ವಿಚಾರಗಳು ಮಾತಾಡಿ, ಗುಬ್ಬಿ ಕಂಪ್ನಿ ಬಗ್ಗೆ ಮಾತಾಡಿ, ನೀವು ಗುಬ್ಬಿ ಕಂಪ್ನಿಲಿ ಇದ್ರಾ ಅಂತ ಅವರು ಖುಷಿಪಟ್ಟು, ಸೊ ಒಂದಷ್ಟು ಚೆನ್ನಾಗಾಯ್ತು. ಆಮೇಲೆ ಅವರು ನಾವು ಅವತ್ತು ಹೊರಡಬೇಕಾದ್ರೆ ಅವರು ಅಮ್ಮ ಹೇಳಿದ್ರು, ಪಾರ್ವತಮ್ಮ, ನೀವು ಬರ್ತಾ ಇರಿ ಅಂತ ಹೇಳಿದ್ರು. ಆಯ್ತು ಅಂದ್ವಿ, ಬಟ್ ನಮ್ಗೆ ಆಮೇಲೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದೇ ನಮ್ದು ಅಂದ್ರೆ ಕೆಲವು ಸಲ ನಮ್ಗೇನ್ ಅನ್ಸುತ್ತೆ ಅಂದ್ರೆ ನಾವು ಹೋಗಿ ಸುಮ್ಮನೆ ಸರಿ ಹೋಗಲ್ಲ ಅನ್ನೋದು ನಮಗೊಂದಿರುತ್ತೆ. ಮತ್ತೆ ಅದ್ ನೋಡಿದ್ರೆ ಎಷ್ಟು ಅದು ತುಂಬಾ ಒಂಥರ ಮನ್ಸಿಗೆ ಅವ್ರು ಹೇಳಿದ್ದು ತುಂಬಾ ಬೇಜಾರಾಗಿದ್ದು. ಅಂದ್ರೆ ಅಪ್ಪಾಜಿ ಹೋದಾಗ ಸ್ಟೇಡಿಯಂಗೆ ಹೋಗಿದ್ವಿ ನಾವು ಅವ್ರನ್ನ ನೋಡೋದಕ್ಕೆ. ಅವಾಗ ಅವರು ಪಾರ್ವತಮ್ಮ ಅಮ್ಮ ಜ್ಞಾಪಕ ಮಾಡಿಕೊಂಡು, ಅಂದ್ರೆ ಅವರು ವೆರಿ ಕ್ಲೋಸ್, ಅವ್ರ ಫ್ಯಾಮಿಲಿ ಮಾತ್ರ ಒಂದು ರೂಮಲ್ಲಿ ಇದ್ರು. ಸೊ ಅಲ್ಲಿಗೆ ನಾವು ಹೋದ್ವಿ. ಅವಾಗ ಒಂದು ಮಾತು ಹೇಳಿದ್ರು, ಅಂದ್ರೆ ಆ ಸಿಚುವೇಶನ್ ಹೆಂಗಿದೆ ಅಂದ್ರೆ ಇವ್ರು ಎಷ್ಟು ಅದನ್ನ ನೊಂದ್ಕೊಂಡು ಅಥವಾ ಮಿಸ್ ಆಗೋಯ್ತಲ್ಲ ಅನ್ನೋದಕ್ಕೆ ಇಷ್ಟೆಲ್ಲರೂ ನಮಗೆ ಆ ದೃಶ್ಯ ಅದನ್ನ ನೋಡಿ ನಾವು ಒಂಥರ ಏನು ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಷ್ಟು ದೊಡ್ಡ ಕಲಾವಿದರು ಹಿಂಗಾಯ್ತು ಅಂತ ನಾವು ಆ ಟ್ರಾನ್ಸಲ್ಲಿದ್ದೀವಿ. ಅವರು ಅಳ್ತಿದ್ದವರು ಸಡನ್ನಾಗಿ ಅಲ್ಲಮ್ಮ ಇನ್ನೊಂದು 2 ಸಲ ಆದರೂ ಮನೆಗೆ ಬಂದು ಅಪ್ಪಾಜಿನ ಮಾತಾಡ್ಸ್ಕೊಂಡು ಹೋಗ್ಬಾರ್ದಿತ್ತ ಅಂದ್ಬಿಟ್ರು. ನನಗೆ ನೋಡ್ಬೇಕು ಅಂತ ಭಾರಿ ಇಷ್ಟಪಡ್ತಿದ್ರು. ಹೆಂಗಾಗೋಯ್ತು ಅಂದರೆ ಅಯ್ಯೋ ಛೇ ಅಂತ ಇಷ್ಟು ಒಂಥರ ಆಗೋಯ್ತು ಗೊತ್ತಾ. ಅದು ಇವತ್ತಿಗೂ ನಮಗೆ ಒಂಥರ ಅದು ಕೊರಗಿದೆ. ಆಮೇಲೆ ಅವ್ರು ಅವತ್ತು ಮನೇಲಿ ಒಂದು ಮಾತು ಹೇಳಿದ್ರು, ನಮ್ಮ ಟೈಮ್ಗೇನೆ ಅಂದರೆ ಹಾಸ್ಯ, ಹೆಲ್ದಿ ಕಾಮಿಡಿ ಅನ್ನೋದು, ತಿಳಿ ಹಾಸ್ಯ ನರಸಿಂಹರಾಜು, ಬಾಲಕೃಷ್ಣ, ಜಯಮ್ಮ ಇವ್ರ ಕಾಲಕ್ಕೆ ಮುಗಿದೋಯ್ತು ಅಂದ್ಕೊಂಡಿದ್ವಿ. ನಿಮ್ಮ ಸೀರಿಯಲ್ಲು ಅದನ್ನು ಮತ್ತೆ ಉಳಿಸ್ತಾ ಇದ್ದೀರಾ ಅಂತ ಒಂದು ಮಾತು ಹೇಳಿದ್ರು ಅವತ್ತು. ಸೊ ಯಾ ಸಿಲಿಲಲ್ಲಿ ಒಂಥರ ಸೊ ಆ ಕ್ರೆಡಿಟ್ಸು ನಮ್ಮ ಬರವಣಿಗೆ ಮಾಡಿದಂಥ MSNಗೂ ಸಲ್ಲಬೇಕು, ಚಂದ್ರು ಸರು, ಇಡೀ ಟೀಮ್, ಫೈನಲ್ ಕಟ್ ಪ್ರೊಡಕ್ಷನ್ ಎಲ್ಲ 5 ಜನ ಸ್ನೇಹಿತರು ಸೇರಿ ಅದನ್ನ ಪ್ರೊಡ್ಯೂಸ್ ನಂತರ ಆ ಘಟನೆ ನಂತರ ನೀವು ಅಪ್ಪಣ್ಣನಾಗ್ಲಿ ಶಿವಣ್ಣನಾಗ್ಲಿ ಮೀಟ್ ಮಾಡಿದ್ರ ಅಂದ್ರೆ ಒಂದಷ್ಟು ಕಾರ್ಯಕ್ರಮಗಳೆಲ್ಲ? ಶಿವಣ್ಣ ಜೊತೆ ನಾನೊಂದು ಸಿನಿಮಾ ಮಾಡಿದೆ. ಸೊ ಅಲ್ಲಿ ಚೆನ್ನಾಗಿ ಪರಿಚಯ ಆಗಿತ್ತು. ಇನ್ಫ್ಯಾಕ್ಟ್ ಅಲ್ಲಿ ಯಾವುದದು ನಾನು ಆ್ಯಕ್ಟ್ ಮಾಡಿದ್ದು ಸಿನಿಮಾ ಲವಾಕುಶ, ಉಪ್ಪಿ ಸರ್. ಅವಾಗ ನಾನು ಶೂಟಿಂಗ್ ಪ್ರತಿನಿತ್ಯ ಹೋದಾಗೆಲ್ಲ ಶಿವಣ್ಣ ನಿಮ್ಮ ಹೆಂಡ್ತಿನ ಕರ್ಕೊಂಡು ಬರೋ ಶೂಟಿಂಗ್ಗೆ ಒಂದ್ಸಲಿ, ಆಮೇಲೆ ಕೆಲವು ಸಲ ಫೋನ್ ಮಾಡೋ ಮಾತಾಡಬೇಕು ಅಂತ ಈ ಥರದ್ದು ಒಂದಷ್ಟು ಮಾತುಕತೆ ಆಗ್ತಾ ಇತ್ತು. ಆಮೇಲೆ ಪುನೀತ್ ಸರ್ ಅಂತೂ ಎಷ್ಟೋ ಅಕೇಶನ್ಸಲ್ಲಿ ನಾವು ಪ್ರೋಗ್ರಾಮ್ಸು. ಪುನೀತ್ ಸರ್ ನಾವು ಒಂದು ಎಲ್ಲರಿಗೂ ಅವರು ಸೂಪರ್ ಸ್ಟಾರು, ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿ, ಮತ್ತು ಸಿನಿಮಾ ಪ್ರಮೋಷನ್ಸು ಆದಿದ್ದು ಮಾತುಕತೆಗೆ ಅದೆಲ್ಲರೂ ನೋಡಿರ್ತೀವಿ, ಕೇಳಿರ್ತೀವಿ, ಮೀಟ್ ಮಾಡಿರ್ತೀವಿ, ವಿಚ್ ಇಸ್ ಕ್ವೈಟ್ ಕಾಮನ್. ಬಟ್ ನಾವು ಹೊರದೇಶದಲ್ಲಿ ಕಾರ್ಯಕ್ರಮಗಳನ್ನ ಕೊಡಕ್ಕೆ ಹೋದಾಗ ಪುನೀತ್ ಸರ್ನ ಎದುರುಗಡೆ ಇದ್ದು ಆ ಒಡನಾಟ ಇದೆಯಲ್ಲ ನೋಡಿ, ಇದು ಹೇಳಬೇಕಾದ್ರೆ ನಮ್ಗೆ ಇವತ್ತಿಗೂ ಹೀ ಈಸ್ ವಿತ್ ಅಸ್ ಇಷ್ಟೇ ನಮಗೆ ಬರುತ್ತೆ ತಲೆಯಲ್ಲಿ. ಯಾಕೆಂದರೆ ಹೀ ಈಸ್ ಅ ಬಂಡಲ್ ಆಫ್ ಎನರ್ಜಿ. ಅಫ್ಕೋರ್ಸ್ ಗೊತ್ತಿರೋದೆ. ಯಾಕೆ ನಾನು ಇದನ್ನು ಹಿಂಗೆ ಹೇಳ್ತಿದ್ದೀನಿ ಅಂದರೆ ಅಷ್ಟು ಹತ್ತಿರದಿಂದ ನಾವು ನೋಡಿದ್ದೀವಿ ಅವ್ರನ್ನ. ನಾವೆಲ್ಲ ಈಗ ಒಂದು ಅಕ್ಕ ಕಾರ್ಯಕ್ರಮಕ್ಕೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು.
ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ತಿತ್ತು, ನಮ್ಮದು ಪರ್ಫಾರ್ಮೆನ್ಸ್ ಇರ್ತಿತ್ತು, ಅದೇ ಒಂದೇ ವೇದಿಕೆಯಲ್ಲಿ. ಅಫ್ಕೋರ್ಸ್ ಟೈಮಿಂಗ್ಸ್ ಬೇರೆ ಬೇರೆ. ಸೊ ನಾವು ಒಂದು ಗ್ರೀನ್ ರೂಮಲ್ಲಿ ಒಟ್ಟಿಗೆ ರೆಡಿ ಆಗ್ತಾ ಇದ್ವಿ. ಪುನೀತ್ ಸರ್ ಅವ್ರ ಜೊತೆ ಅವರು ಬೌನ್ಸರ್ಸ್ ಎಲ್ಲ ಬಂದು, ಅವರು ನಮ್ಮ ಪಕ್ಕದೇ ಗ್ರೀನ್ ರೂಮು, ದೊಡ್ಡ ಕನ್ವೆನ್ಷನ್ ಹಾಲ್ಸಲ್ಲಿ ಮಾಡ್ತಾರೆ, ತುಂಬ ಜನ ಸೇರ್ತಾರೆ, 5,000 10,000 ಹಿಂಗೆ ಜನ ಕನ್ನಡಿಗರು, ತುಂಬ ದೊಡ್ಡ ಅಕ್ಕ ಸಂಸ್ಥೆ ಅದು. ಅಲ್ಲಿ ಬಂದು ಪಕ್ಕದಲ್ಲಿದ್ದಾರೆ. ಆಮೇಲೆ ನಾವಿಲ್ಲಿ ರೆಡಿ ಆಗ್ತಿದ್ವಲ್ಲ, ನಾವು ಮಾತಾಡಬೇಕಾದ್ರೆ ಪುನೀತ್ ಸರ್, ನೀವಿಬ್ರಾ, ನಾನು ನಿಮ್ಮ ಗ್ರೀನ್ ರೂಮಿಗೆ ಬರಲಾ ಅಂದರೆ ಎಷ್ಟು ಸ್ವೀಟ್ ಅಂದರೆ ಅವರು. ನಾಟ್ ಸ್ವೀಟ್, ಈಸ್ ಜಸ್ಟ್ ಸ್ವೀಟ್ ಹಾರ್ಟ್. ನನಗೆ ಅವ್ರ ಬಗ್ಗೆ ಎಷ್ಟು ಕೇಳಿದ್ರು ನಾನು ಎಷ್ಟು ಮಾತಾಡೋದು ನಾನೇ ನಿಲ್ಲಿಸ್ಬೇಕೇ ಹೊರತು, ಬಿಕಾಸ್ ಬಂದು ಮಾತಾಡಿಕೊಂಡು ಆ ತಮಾಷೆ ಮಾಡಿಕೊಂಡು ಯಾರು ಸೂಪರ್ ಸ್ಟಾರ್ ತಲೆಗೆ ಅವ್ರಿಗೆ ಅದು ಇಲ್ಲೇ ಇರಲಿಲ್ಲ. ಆಮೇಲೆ ನಾವು ಚೌಕಬಾರ ಸಿನಿಮಾ ಮಾಡಿ ಅದರ ಆಡಿಯೋ ಲಾಂಚ್ಗೆ ಅಂತ ಅಂದ್ಬಿಟ್ಟು ನಾವು ಆಫೀಸ್ಗೆ ಹೋದಾಗ ಫಸ್ಟ್ ಹೋಗಿದಾಗ ಅವ್ರು ಕೇಳಿದ್ದೆ, ಇದು ಕೋವಿಡ್ ಇತ್ತಲ್ಲ, ಹೇಗೆ ನಿಮ್ಗೇನು ತೊಂದರೆ ಆಗ್ಲಿಲ್ವಾ, ಇದನ್ನ ಮಾತಾಡಿ ಪ್ರಶ್ನೆ ಹೇಳಿ, ಇದನ್ನ ಕೇಳಿದ್ದು, ಏನು ತೊಂದರೆ ಆಗ್ಲಿಲ್ವಾ. ಅದಾದ್ಮೇಲೆ ಅವರು ಅದನ್ನೆಲ್ಲ ನೋಡಿ, ಇನ್ವಿಟೇಷನ್ ಎಲ್ಲ ನೋಡಿ, ಆಮೇಲೆ ಸಾಂಗ್ನ ನೋಡಿ ತುಂಬ ಇಷ್ಟಪಟ್ಟರು ಸಾಂಗ್ನ. ಅವತ್ತು ಅಶ್ವಿನಿ ಮೇಡಮ್ಮು ಇದ್ದರು, ಇಬ್ಬರು ನೋಡಿ ಖುಷಿಪಟ್ಟು, ಇಲ್ಲ ನಾನು ಬರ್ತೀನಿ ಅಂತ ಹೇಳಿ ಕೊಟ್ಟ ಮಾತಂಗೆನೆ ಅವರು ಅವತ್ತು ಬಂದು ನಮ್ಮದು ಆಡಿಯೋ ಲಾಂಚ್ ಮಾಡಿ, ಇದಕ್ಕೆ ಪೋಸ್ಟರ್ ಲಾಂಚ್ ಫಸ್ಟ್ ಲುಕ್ನ ಸೊ ಅದೇ ಥರನೇ ಬಂದು ಚೆನ್ನಾಗಿದ್ದು ಮಾತಾಡಿ, ನಮ್ಮೆಲ್ಲರ ಬಗ್ಗೆ, ಇಡೀ ಕುಟುಂಬದ ಬಗ್ಗೆ ಮಾತಾಡಿ, ಅವತ್ತು ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಿ ಹೊರಟರು. ಅವತ್ತು ಚೌಕಾಬಾರದ್ದು ಅಫ್ಕೋರ್ಸ್ ಒಂದು ರೊಮ್ಯಾಂಟಿಕ್ ಸಾಂಗ್ ನೋಡ್ಬಿಟ್ಟು ಇಸ್ ದಿಸ್ ಯು ಅಂತ ಕೇಳಿದ್ರು. ಅಂದರೆ NML ಆಗಿ ಬೇರೆ ಶೇಡಲ್ಲಿ ನೋಡಿರ್ತಾರೆ, ಇದರಲ್ಲಿ ಟೋಟ್ಲಿ ಟ್ರಾನ್ಸ್ಫಾರ್ಮೇಷನ್ ಅಲ್ಲ ಅಂತ ನನಗೆ ಬಂದು ಒಳಗೇನಂದರೆ ಪುನೀತ್ ಸರ್ ಕೈಲಿ ನಾನು ವಾವ್ ಅನ್ಸ್ಕೊಂಡ್ಬಿಟ್ನಲ್ಲ ಅಂತ ನನಗೆ. ಆಬ್ವಿಯಸ್ಲಿ ಅಂದರೆ ಈಗ ನಾನು ಕಾಮಿಡಿ ಸೀರಿಯಲ್ ಮಾಡಿದೆ ಅಂತ ಐ ಆಮ್ ನಾಟ್ ಅ ಕಮಿಡಿಯನ್, ರೈಟ್? ಸೊ ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟ್ರೆಸ್, ಒಬ್ಬ ನಿರ್ದೇಶಕನ ನಟಿ ಅಂತ ಹೇಳ್ಬೋದು. ನಂಗೆ ಪಾತ್ರಗಳು ಆ ಥರದ್ದು ಬೇರೆ ಬೇರೆ, ಆಮೇಲೆ ಎಲ್ಲೂ ನಾನು ರಿಪೀಟ್ ಮಾಡಿಲ್ಲ ಇದುವರೆಗೂ. ನನ್ನ ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಅದಕ್ಕೆ ಆಫನ್ ಆಗಿ ಅಂದರೆ ಯಾವಾಗಲೂ ಕಾಣಿಸ್ಕೊಳ್ಳಲ್ಲ. ಬೇಕು ನಮಗೆ ಟೈಮ್, ಬೇರೆ ಬೇರೆ ಪಾತ್ರಗಳು ಬೇಕು, ಚಾಲೆಂಜಿಂಗ್ ಆಗಿರಬೇಕು. ಸೊ ಅದನ್ನು ನೋಡಿ ಅಷ್ಟು ಇಷ್ಟಪಟ್ಟು ಪುನೀತ್ ಸರು ನನಗೆ ಅವ್ರ ಕೈಲಿ ನಾನು ವಾವ್ ಅನ್ಸ್ಕೊಂಡ್ಬಿಟ್ನಲ್ಲ ಅನ್ನೋದು ಒಂದು. ಆ್ಯಂಡ್ ಬಂದರು ಅವರು, ಬಂದ್ಬಿಟ್ಟು ಪಾಪ ಅವತ್ತು ಅವ್ರಿಗೆ ತುಂಬ ಬಿಸಿ ಹೇಳಿದ್ರು ಅವರು, ನೀವು ಇಟ್ಕೊಂಡಿರೋ ಕಾರ್ಯಕ್ರಮ ದಿನ ತುಂಬ ಕಾರ್ಯಕ್ರಮಗಳಿದೆ ಅಂದ್ಬಿಟ್ಟು ಪಾಪ ಸ್ಕೆಡ್ಯೂಲೇ ತೋರಿಸ್ಬಿಟ್ರು. ನಾವು ಅವ್ರಿಗೇನು ಅದೆಲ್ಲ ನಮಗೆ ತೋರಿಸ್ಬೇಕು ಅನ್ನೋದಿಲ್ಲ, ಬಟ್ ಸತೀಶ್ ಅವರು ಅದೇ ಮಾಡಿದ್ರು, ಇಲ್ಲ ಬರ್ತಾರೆ ಬಿಡಿ ಅಂತ. ಹಿ ಕೇಮ್, ಬಂದು ಎಲ್ಲ ನಮ್ಮ ಜೊತೆ, ನಾನು ಸರ್ ವಿತ್ ಯೋರ್ ಪರ್ಮಿಷನ್ ನಮ್ಮ ಇಡೀ ಟೀಮು, ಯಾಕಂದರೆ ತುಂಬ ಜನ ಕರೆಯೋಂಗಿರಲಿಲ್ಲ ಕೋವಿಡ್ ಇದರಿಂದ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅಲ್ಲಿ ಮಾಡಿತ್ತು. ವಿತ್ ಯೋರ್ ಪರ್ಮಿಷನ್ ಎಲ್ಲರೂ ನಿಮ್ಮ ಜೊತೆ ಫೋಟೋಸ್ ತಗೋಬೇಕು ಅಂತಿದ್ದಾರೆ, ನೀವು ಓಕೆ ಅಂದರೆ ನಾವು ನೋ ಪ್ರಾಬ್ಲಮ್ ಅಂದರು. ಅಲ್ಲಿ ಎಲ್ಲರಿಗೂ ಆಶ್ಚರ್ಯ, ಪುನೀತ್ ಸರ್ ಅದು ಹೆಂಗೆ ಇಷ್ಟೊತ್ತು ನಿಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೊಗೊಂಡ್ರು. ನಾನು ಅವ್ರ ಪರ್ಮಿಷನ್ ಕೇಳಿದೆ, ಅವರು ಎಸ್ ಅಂದರು, ದೆನ್ ವಿ ಮೂವ್ಡ್. ಅಷ್ಟೇ. ಇವತ್ತಿಗೂ ನಮ್ಗೆ ಎಷ್ಟೋ ಜನದ ಆರ್ಟಿಸ್ಟು, ಟೆಕ್ನಿಷಿಯನ್ಸು ವಾಟ್ಸಪ್ DP ನೋಡಿದ್ರೆ ಇವತ್ತಿಗೂ ಅವರು ಅದು ಫೋಟೋ ಇಟ್ಕೊಂಡಿದ್ದಾರೆ ಎಲ್ಲರೂ. ಮೇಲಾಗಿ ವಿಕ್ರಮ್ ಕನೆಕ್ಟ್ ಆಗೋದು ಜೇಮ್ಸ್ ಸಿನಿಮಾ ವಿಷಯಕ್ಕೆ, ಅಂದ್ರೆ ಸೆನ್ಸಾರು ಅಲ್ಲ ಮೆಂಬರು, ಆ ಪ್ರಾಸೆಸ್ ಹೆಂಗಿತ್ತು? ಅಂದರೆ ನಮಗೆ ಪುನೀತ್ ಸರು ಈ ಥರ ಆಗಿದ್ದಾರೆ ಅನ್ನೋ ವಿಚಾರನೇ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅದು 1 ತಿಂಗಳಲ್ಲ 2 ತಿಂಗಳ, ಇವತ್ತಿಗೂ ನಮಗೆ ಅದು ಕಷ್ಟನೇ. ಸೊ ಒಂದು ಆ ಫೀಲಲ್ಲಿದ್ದೆ. ಅದೇ ಸಮಯಕ್ಕೆ ಅವರ ಕೊನೆಯ ಸಿನಿಮಾ ಜೇಮ್ಸು ಸೆನ್ಸಾರಿಗೆ ಬಂದಿದೆ. ನಾನು ಹೌದು ಮೆಂಬರ್ ಆಗಿದ್ದೆ. ಸೊ ನನ್ನ ಜೊತೆ ಒಂದು 4 ಜನ, ಅಂದರೆ ಯೂಶಲಿ ಪ್ರೊಸೆಸ್ಸಲ್ಲಿ ಒಂದು 4 ಜನ ಮೆಂಬರ್ಸ್ ಇರ್ತೀವಿ, ಆಮೇಲೆ ಒಬ್ಬರು ಸೀನಿಯರ್ ಆಫೀಸರ್ RO ಇರ್ತಾರೆ. ಸೊ ಇಷ್ಟು ಜನ ನಮಗೆ ಕೈಗೆ ಫೈಲ್ ಬಂದಮೇಲೆ ಓಪನ್ ಮಾಡಿದ್ಮೇಲೆ ಅದು ಗೊತ್ತಾಗಿದ್ದು. ಯಾಕಂದರೆ ಯೂಶಲಿ ಯಾವ ಸಿನಿಮಾ ಏನು ಅಂತ ನಾವು ಹೋಗೋವರೆಗೂ ಹೇಳಲ್ಲ. ಇದು SRVನಲ್ಲಿ, ಮಲ್ಲೇಶ್ವರಂ. ಸೊ ನೋಡ್ತೀವಿ ಜೇಮ್ಸು, ಯೂಶಲಿ ನಾವು ತೊಗೊಂಡು ಇಮಿಡಿಯೇಟಾಗಿ ಲೈಟ್ ಆನ್ ಮಾಡಿಕೊಂಡು ಏನೇನು ಪಾಯಿಂಟ್ಸ್ ಎಲ್ಲ ಹಾಕ್ಕೊಂಡು ಯಾವುದಕ್ಕೆ ಏನೇನು ಅಂತ ನಾವು ಮೊದಲೇ ಮಾರ್ಕಿಂಗ್ ಮಾಡಿಕೊಂಡು ಇದು ಓಕೆ, ತಪ್ಪು, ಇದು ಸರಿ ಇಲ್ಲ, ಈ ಥರದ್ದು ನಾವು ಮಾಡ್ಕೊಳ್ಳೋದು ಒಂದು ಪ್ರೊಸೀಜರ್ ಇರುತ್ತೆ. ಬಟ್ ಇದು ಓಪನ್ ಮಾಡಿದ್ದಷ್ಟೇ
ಸಿನಿಮಾ ಶುರು ಆದಮೇಲೆ ಆ ಪುನೀತ್ ಸರ್ ನೋಡ್ತಾ 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 ಸಿನಿಮಾ ಕೊನೆಯಲ್ಲಿ ನಮ್ಮ ಕಣ್ಣಲ್ಲಿ ನೀರು ಬಂತೆ ವಿನಃ ಬೇರೆ ಇನ್ನೇನೂ ಕೆಲಸ ಆಗಲಿಲ್ಲ ಅಲ್ಲಿ. ನೀಟಾಗಿ ಅವತ್ತು ಫೈಲ್ ಮುಚ್ಚಿಬಿಟ್ಟು ಕಂಪ್ಲೀಟ್ ಯು ಸರ್ಟಿಫಿಕೇಟ್ ಅಂತ ಕೊಟ್ಟು ಸಿನಿಮಾ ಚೆನ್ನಾಗಿ ಆಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಹೊರಬಂದ್ವಿ. ಒಬ್ಬರು ಒಂದು ಮಾತಾಡಲಿಲ್ಲ. ಅಷ್ಟು ಒಂದು ಪಿಂಡ್ ಆಫ್ ಸೈಲೆನ್ಸು ಎಲ್ಲರಲ್ಲೂ. ಅದೊಂದು ನಮಗೆ ಒಂಥರ ಏನೋ ಈ ವ್ಯಕ್ತಿ ನಮ್ಮ ಕಣ್ಮುಂದೆ ಇಲ್ವಲ್ಲ ಇವತ್ತು ಅನ್ನೋದೊಂದು ಕಣ್ಣಲ್ಲಿ ಒಂದು ನೀರು ಹನಿ ಬಂತು ಅವತ್ತೆಲ್ರಿಗೂ. ಅವ್ರ ಸಿನಿಮಾದ ಸೆನ್ಸಾರ್ ಪಾಯಿಂಟಲ್ಲಿ ಆ CBFC ಮೆಂಬರ್ ಕೂಡ ಒಂದು ಫೀಲ್ ಆಗುತ್ತೆ. ಇವತ್ತಿಗೂ ಆ ಸೆನ್ಸಾರ್ ಸರ್ಟಿಫಿಕೇಟ್ ನೋಡಿದ್ರೆ ಅದರಲ್ಲಿ ವಿಕ್ರಮ್ ಸೂರಿ ಅಂತ ಒಂದು ಸೈನ್ ಇರುತ್ತೆ. ಆವಾಗ ನನಗೆ ಅನಿಸಿದ್ದು ಏನು ಅಂತಂದರೆ, ಪುನೀತ್ ಸರ್ ಇದ್ದಾಗ ನಾವೇನು ಮಾಡೋಕ್ಕಾಯ್ತೋ ಆಗಲಿಲ್ವೋ, ಆದರೆ ಈ ಮುಖಾಂತರ ಆದರೂ ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸಿದ್ನಲ್ಲ ಅನ್ನೋ ಒಂದು ಮನೋಭಾವ ನನಗೆ ಅವತ್ತು ಸಿಕ್ತು. ಹಾಗಾಗಿ ಶುರುವಾಗಿಂತ ಮುಂಚೆ ನಂದೀಶ್ವರ ಬಗ್ಗೆ ಮಾತಾಡ್ತಾ ಇದ್ವಿ ನಮಿತಾ. ಲೈಫು ಎಷ್ಟು ಹಿಂಗಿರುತ್ತಲ್ಲ, ಅನ್ಪ್ರೆಡಿಕ್ಟಬಲ್ ಅಲ್ವಾ. ಈಗ ನೋಡಿ, ಪುನೀತ್ ಸರು ಆಡಿಯೋ ಲಾಂಚ್ಗೆ ನಾವು ದುಬೈಯಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ಅಲ್ಲಿ ಒಂದಿಷ್ಟು ಸ್ಪಾನ್ಸರ್ಸ್ ಎಲ್ಲ ಅಂತ ಡಿಸೆಂಬರಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅಕ್ಟೋಬರಲ್ಲಿ ಬಿಫೋರ್ ಪುನೀತ್ ಸರ್ ಪಾಸ್ಟ್ ಅವೇ ನಾವು ಮಾತಾಡಿದಾಗ ಅವರು, ನಾನು ಶೂಟಿಂಗಲ್ಲಿರ್ತೀನಿ ಬಟ್ UK ಸೈಡ್ ಇರ್ತೀನಿ, ಬಟ್ ನೋ ಪ್ರಾಬ್ಲಮ್, ನಾನು ದುಬೈಗೆ ಬಂದು ಹೋಗ್ತೀನಿ ಅಂದರು. ನಮಗೆ ಅವ್ರು ಬರ್ತೀವಿ ಅಂತ ಒಪ್ಕೊಂಡ್ರು. ಈಗ ಹಾಕ್ಕೊಂಡು ನಿಮ್ಮ ಆಡಿಯೋ ಲಾಂಚಿಗೆ ನಾನು ಬರ್ತೀನಿ ಅಂತ ಹೇಳೋ ಅಂಥದ್ದು ಏನಿದೆ ರವಿಜಿ? ಪುನೀತ್ ಸರ್ ಹೋದ್ಮೇಲೆ ಎಲ್ರಿಗೂ ಗೊತ್ತಾಗ್ತಾ ಹೋಗ್ತಲ್ಲ, ಅಂದರೆ ಅವರು ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಹೆಲ್ಪ್ ಮಾಡಿದ್ರು ಅಂತ. ಇದ್ದಾಗ ಯಾವತ್ತೂ ಗೊತ್ತಾಗಲಿಲ್ಲ. ಇಲ್ಲ, ನಿಜ. ಈಗ ಸುಮ್ಮನೆ ಏನೋ ಹೇಳಬೇಕು ಅಥವಾ ಕ್ಯಾಮ್ರಾ ಮುಂದೆ ಏನೋ ಹೇಳಿಬಿಡ್ಬೇಕು ಅಂತ ಸಾಕಷ್ಟು ಜನ ಮಾತಾಡ್ತಾರೇನೋ ನನಗೆ ಗೊತ್ತಿಲ್ಲ. ಬಟ್ ನಮಗೆ ಇದೆಲ್ಲ ಅವ್ರ ಮುಖದಲ್ಲಿ ಒಂದು ಸ್ಟ್ರೈನ್ ಆಗಲಿ ಮತ್ತೊಂದಾಗಲಿ ಇಲ್ವೇ ಇಲ್ಲ. ಅಷ್ಟೊತ್ತು ಅಕ್ಕ ಸಮ್ಮೇಳನದಲ್ಲಿ ಕಾರ್ಯಕ್ರಮ ಪ್ರತಿ ಸಲ ಲೇಟ್ ಆಗುತ್ತೆ. ಯಾಕೆಂದರೆ ತುಂಬ ಜನ ಸೇರಿರ್ತಾರೆ. 11:30, 12 ಗಂಟೆ, 12:30, 1 ಗಂಟೆ ಆದರೂ ಸಹಿತ ಯಾರೇ ಬಂದು ಫೋಟೋ ಕೇಳಿದ್ರೆ ಪೇಷನ್ಸ್ ಇಟ್ಕೊಂಡು ನಿಂತ್ಕೊಂಡು ಸ್ಮೈಲಲ್ಲಿ. ಸಿ, ದ್ಯಾಟ್ ಈಸ್ ಅ ಗ್ರೇಟ್ನೆಸ್ ಆಫ್ ಪುನೀತ್ ರಾಜ್ಕುಮಾರ್. ಆಮೇಲೆ ಇನ್ನೊಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ದುಬೈಯಲ್ಲಿ 2009 ವಿಶ್ವ ಕನ್ನಡ ಸಮ್ಮೇಳನ ನಿರೂಪಕಿಯಾಗಿ ಹೋಗಿದ್ದೆ. ನಾನೊಬ್ಬಳೇ ಹೋಗಿದ್ದೆ. ಅಂದರೆ ನೋ ಪರ್ಫಾರ್ಮೆನ್ಸ್, ನಥಿಂಗ್. 2 ದಿನ ಕಾರ್ಯಕ್ರಮ. ಫಸ್ಟ್ ಡೇ ಫುಲ್ ಅರ್ಧ ಮಧ್ಯಾಹ್ನದಿಂದ ರಾತ್ರಿವರೆಗೂ ಮುಗೀತು. ಸೆಕೆಂಡ್ ಡೇ ಕನ್ಕ್ಲೂಷನ್ಗೆ ಪುನೀತ್ ಸರು ಮತ್ತು ಅಶ್ವಿನಿ ಮ್ಯಾಮ್ ಗೆಸ್ಟ್ ಆಗಿ ಬರಬೇಕಿತ್ತು. ಸೊ ಲಾಸ್ಟ್ ನಾನು ಅಂದೆ, ಒಂದು ಕೆಲಸ ಮಾಡಿ, ಹೆಂಗಿದ್ರು ಗೆಸ್ಟಾಗಿ ಬರೋದಲ್ವಾ, ಅವ್ರನ್ನ ಒಂದು 7 ಗಂಟೆ 8 ಗಂಟೆ ಹಾಗೆ ಕಳಿಸಿ. ಬಿಕಾಸ್ ಒಂದು ಲಕ್ಕಿ ಡಿಪ್ಪಿನೇನೋ ಅವ್ರು ಮಾಡ್ಕೊಂಡಿದ್ರು. 4 hours ಇರಬೇಕು ಅವರು, ಸುಮ್ಮನೆ ಮುಂಚಿತವಾಗಿ ಕಳ್ಸಕ್ಕೆ ಹೋಗಬೇಡಿ. ಹಾಂ ಆಯಿತು, ಓಕೆ. ಎಲ್ಲ ಬಂದು ನೋಡಿದ್ರೆ 5 ಗಂಟೆ. ನಾನು ಮಧ್ಯಾಹ್ನದಿಂದ ಒಂದು ಸೆಷನ್ ಮುಗಿಸಿ ಬ್ರೇಕ್ ಆಗಿ ಇನ್ನೊಂದು ಸೆಷನ್ಗೆ ಜಸ್ಟ್ ಗ್ರೀನ್ ರೂಮಿಂದ ಒಂಚೂರು ಟಚಪ್ ಮಾಡ್ಕೊಂಡು, ಸೇಮ್ ಸಾರಿ ಟಚಪ್ ಮಾಡ್ಕೊಂಡು ಆಚೆ ಬಂದರೆ 5 ಗಂಟೆ ಪುನೀತ್ ಸರ್ ಮುಂದೆ ಕೂತಿದ್ದಾರೆ. ಅಶ್ವಿನಿ ಮ್ಯಾಮು ಪುನೀತ್ ಸರು. ಇವ್ರು ಯಾಕೆ ಇಷ್ಟು ಬೇಗ ಬಂದರು? ಇವ್ರದ್ದು ಏನೇನೋ ಕಾರ್ಯಕ್ರಮಗಳಿದೆ. ಸರಿ, ಓಕೆ. ಆಮೇಲೆ ನಾನು ಅಲ್ಲಿಂದನೇ ಹೆಲೋ ಅಂದೆ. ಅವರು ಹಾಯ್ ಅಂತ ಇಬ್ಬರು ಅಂದರು. ಸರ್ 5 ಗಂಟೆ ಬಂದಿರೋದು. ಸ್ಟೇಜ್ ಮೇಲೆ ಅವ್ರು ಬಂದಾಗ ಎಷ್ಟೊತ್ತು ಗೊತ್ತಾ? ಲೇಟ್ ಆಗಿ ರಾತ್ರಿ 11:30. ಒಂದು ಸಲ ನಾನು ಅವರು ಇಂಪೇಷಂಟ್ ಆಗೋದು ಅಥವಾ ಏನೋ ಹಿಂಗೆ ಇರಿಟೇಷನ್, ನೆವರ್ ಐ ಸಾ ದ್ಯಾಟ್. ನನಗೆ ಹಿಂಗೂ ಇರ್ತಾರ ಅನ್ನಿಸ್ಬಿಡ್ತು. ಒಬ್ಬರು ಸೂಪರ್ ಸ್ಟಾರ್ ಆಗಿರೋರು. ಇಬ್ಬರು ಒಂದು ತುಟ್ಟಕ್ಕೆ ಅನ್ನಲಿಲ್ಲ. ಆಮೇಲೆ 11:30 ಅಷ್ಟೊತ್ತಿಗೆ ಬಂದು ಲಕ್ಕಿ ಡಿಪ್ ಎಲ್ಲ ಇದ್ರು ನಾನೇ ಮಾಡಿಸಿ. ಬಿಕಾಸ್ ನಾನು ಹೋಸ್ಟ್ ಮಾಡ್ತಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಗ್ರೀನ್ ರೂಮಲ್ಲಿ ನಾನು ಒಂದು ಸ್ವಲ್ಪ ನೀರು ಕುಡಿಯೋಕ್ಕೆ ಹೋದೆ. ಆವಾಗ ಬಂದರು. ಆವಾಗ ಒಂದು ಪ್ರಶ್ನೆ ಕೇಳಿದ್ರು ಅವರು, ಎಲ್ಲಿ ಇವಾಗ ಸಿಲಿಲಿ ಆದಮೇಲೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಂದರು. ಇಲ್ಲ ಸರ್, ಇವಾಗ ನಾನು ಸಿನಿಮಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ಗ್ರೂಮಿಂಗ್ ಮಾಡಿ. ವೆರಿ ಗುಡ್, ವೆಲ್ಕಮ್ ಟು ಇಂಡಸ್ಟ್ರಿ ಅಂದರು. ಐ ಮೀನ್ ಅಷ್ಟೇ ಮಾತಾಡಿದ್ದು. ಆಮೇಲೆ ಮುಗಿಸ್ಕೊಂಡು 12:30 ಅಷ್ಟು ಅದಾದಮೇಲೂ 12:30ವರೆಗೂ ಇದ್ದು ಹೋದರು. ಅಂದರೆ ಸಂಜೆ 5 ಗಂಟೆಗೆ ಬಂದು 12:30ವರೆಗೂ ಅವ್ರಿಗೂ ಪೇಷನ್ಸ್ ಇಟ್ಕೊಂಡು, ಮತ್ತು ನಾನು ಎಲ್ಲೋರು ಮಧ್ಯ ಎದ್ದು ಹೋಗಿದ್ದು ತಿನ್ನೋದು ಏನೂ ನೋಡಲಿಲ್ಲ.
ನೋಡಿ ಎಂಥ ದೊಡ್ಡ ವ್ಯಕ್ತಿ ಅಂದರೆ ನಾವು ಕಲಿಯೋದು ಎಷ್ಟಿದೆ ಅನ್ಸ್ಬಿಡ್ತು. ಇವಾಗಲೂ ನಮಗೆ ಕೆಲವು ಸಲ ಆಗತ್ತೆ, ಎಲ್ಲಾದರೂ ಹೋದರೆ ಏನಪ್ಪ ಆಗತ್ತೆ, ನಾವೇನು ಪರ್ಫೆಕ್ಟ್ ಅಲ್ಲ ಆಗತ್ತೆ ಇರಿಟೇಷನ್ನು. ಬಟ್ ಒಂದ್ಸಲ ಇದು ಥಾಟ್ ಬಂದಾಗ ಪುನೀತ್ ಸರ್ ಅಷ್ಟೊತ್ತು ಕೂತಿದ್ರು, ನಾನು ಕೂತ್ಕೊಳ್ಳೋಕ್ಕಾಗಲ್ವಾ ಅಂತ ಇವ್ರು ನಂಗೆ ಬೈತಿರ್ತಾರೆ. ಹೌದು, ಯಾರಾದ್ರೂ ಲೇಡೀಸ್ ಫ್ಯಾನ್ಸು ಇವರೆಲ್ಲ ಬಂದು ನನ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಆಗತ್ತೆ, ಬೇಜಾರಾಗತ್ತೆ. ಅದೇ ವೈಸ್ ವರ್ಸ ಅಲ್ಲ, ಅದೇ ವೈಸ್ ವರ್ಸ, ಅದು ಹೇಳ್ಕೊಳಲ್ಲ ನೋಡಿ ಭಾರಿ ಸ್ಮಾರ್ಟ್, ಅದನ್ನ ಹೇಳ್ಕೊಳಲ್ಲ, ವೈಸ್ ವರ್ಸ ಆಗೋದು ಹೇಳ್ಕೊಳಲ್ಲ.